ನಮಸ್ಕಾರ. ರೋಹಿತ್ ಶರ್ಮಾ ಹಾಗೂ ರ್ಯಾನ್ ರಿಕಲ್ಟನ್ ಆರ್ಭಟಕ್ಕೆ ತತ್ತರಿಸಿತು ಕೆಕೆಆರ್ ಪಡೆ. ವಿಶ್ವ ದಾಖಲೆ ನಿರ್ಮಿಸಿದ ಹಿಟ್ಮ್ಯಾನ್ ಕಲ್ಕತ್ತಾ ವಿರುದ್ಧ ಗೆದ್ದು ಚರಿತ್ರೆ ಸೃಷ್ಟಿಸಿತು ಮುಂಬೈ ಇಂಡಿಯನ್ಸ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದಂತಹ ಕಲ್ಕತ್ತಾ ಹಾಗೂ ಮುಂಬೈ ನಡುವಿನ ಐಪಿಎಲ್ನ ರೋಚಕ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಟಾಟಾ ಐಪಿಎಲ್ 2026ರ ಎರಡನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ನಾಯಕ ಅಜಿಂಕ್ಯ ರಹಾನೆ ಹಾಗೂ ರಘುವಂಶಿ ರವರ ಅರ್ಧಶತಕದ ನೆರವಿನಿಂದಾಗಿ 220 ರನ್ ಕಲೆ ಹಾಕಿತು. ಈ ಗುರಿಯನ್ನು ಬೆನ್ನಟ್ಟಿದಂತ ಮುಂಬೈ ಆರಂಭಿಕರಾದ ರೋಹಿತ್ ಶರ್ಮಾ ಹಾಗೂ ರ್ಯಾನ್ ರಿಕಲ್ಟನ್ ರವರ ಅರ್ಧಶತಕದ ನೆರವಿನಿಂದಾಗಿ ಈ ಬೃಹತ್ ಗುರಿಯನ್ನ ಬೆನ್ನಟ್ಟಿ ಗೆಲುವು ಸಾಧಿಸಿತು. ಈ ಮೂಲಕ ಮುಂಬೈ ಐಪಿಎಲ್ ಇತಿಹಾಸದಲ್ಲಿ ಅತ್ಯಧಿಕ ಮೊತ್ತ ಬೆನ್ನಟ್ಟಿದ ದಾಖಲೆ ಬರೆಯುವುದರ ಜೊತೆಗೆ ತನ್ನ ಸೋಲಿನ ಸರಣಿಗೂ ಅಂತ್ಯ ಹಾಡಿದೆ. ವಾಸ್ತವವಾಗಿ ಮುಂಬೈ ಇಂಡಿಯನ್ಸ್ 2012ರಿಂದ ಐಪಿಎಲ್ನಲ್ಲಿ ಇಲ್ಲಿಯವರೆಗೂ ಪ್ರತಿ ಆವೃತ್ತಿಯ ಮೊದಲ ಪಂದ್ಯದಲ್ಲಿ ಸತತ ಸೋಲುಗಳನ್ನು ಕಾಣ್ತಾ ಇತ್ತು. ಆದರೆ ಸತತ 13 ಆವೃತ್ತಿಗಳ ಮೊದಲ ಪಂದ್ಯದಲ್ಲಿ ಮುಂಬೈಗೆ ಗೆಲುವು ದಕ್ಕಿರಲಿಲ್ಲ. ಆದರೆ ಇದೀಗ ಆ ಸತತ ಸೋಲುಗಳ ಸರಣಿಯನ್ನ 2026ರ ಆವೃತ್ತಿಯಲ್ಲಿ ಮುರಿಯುವಲ್ಲಿ ಮುಂಬೈ ಇಂಡಿಯನ್ಸ್ ಯಶಸ್ವಿಯಾಗಿದೆ. ಹಾಗೆಯೇ ಐಪಿಎಲ್ ಇತಿಹಾಸದಲ್ಲಿ ಅತ್ಯಧಿಕ ಗುರಿ ಬೆನ್ನಟ್ಟಿದ ದಾಖಲೆಯನ್ನ ಕೂಡ ಸೃಷ್ಟಿಸಿದೆ. 2021ರಲ್ಲಿ ಮುಂಬೈ ಚೆನ್ನೈ ವಿರುದ್ಧ 219 ರನ್ಗಳ ಗುರಿಯನ್ನ ಚೇಸ್ ಮಾಡಿ ಗೆದ್ದಿತ್ತು. ಇದೀಗ 221 ರನ್ ಅನ್ನ ಬೆನ್ನಟ್ಟಿದ ಮುಂಬೈ ತನ್ನ ಹಳೆಯ ದಾಖಲೆಯನ್ನ ಬ್ರೇಕ್ ಮಾಡಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಪವರ್ ಪ್ಲೇನಲ್ಲಿ ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಅಜಿಂಕ್ಯ ರಹಾನೆ ಹಾಗೂ ಫಿನ್ ಅಲೆನ್ ಸ್ಫೋಟಕ ಆಟವನ್ನ ಆಡಿದರು. ಅದಾದ ಬಳಿಕ ಕ್ಯಾಪ್ಟನ್ ರಹಾನೆ ತನ್ನ ಪವರ್ ಅನ್ನ ತೋರಿಸುವ ಮೂಲಕ ಆಕರ್ಷಕ ಅರ್ಧಶತಕವನ್ನ ಕೂಡ ಬಾರಿಸಿದರು ಸ್ನೇಹಿತರೆ. ಇದಲ್ಲದೆ ಕೊನೆ ಹಂತದಲ್ಲಿ ಯುವ ಸ್ಫೋಟಕ ಆಟಗಾರ ಅಂಗಕೃಷಿ ರಘುವಂಶಿ ಕೂಡ ಭರ್ಜರಿ ಅರ್ಧಶತಕ ಗಳಿಸಿದರು. ಇದಲ್ಲದೆ ಇವರಿಗೆ ರಿಂಕು ಸಿಂಗ್ ಕೂಡ ಒಂದೊಳ್ಳೆ ಸಾಥ್ ನೀಡಿದರು ಅಂತ ಹೇಳಬಹುದು. ಈ ಮುಖ್ಯವಾಗಿ 20 ಓವರ್ಗಳಲ್ಲಿ ಕೆಕೆಆರ್ 220 ರನ್ಗಳ ಬೃಹತ್ ಮೊತ್ತವನ್ನ ಕಲೆ ಹಾಕಿತ್ತು. ಅತ್ತ ಲಾರ್ಡ್ ಶಾರ್ದುಲ್ ಠಾಕೂರ್ 3 ವಿಕೆಟ್ ಕಬಳಿಸಿ ಮಿಂಚಿದರು. ಪಂದ್ಯ ಗೆಲ್ಲಲು 221 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಮುಂಬೈ ತಂಡಕ್ಕೆ ಆರಂಭಿಕ ಜೋಡಿಯಾದ ರೋಹಿತ್ ಶರ್ಮಾ ಹಾಗೂ ರ್ಯಾನ್ ರಿಕಲ್ಟನ್ ಸ್ಫೋಟಕ ಆರಂಭವನ್ನ ತಂದುಕೊಟ್ಟರು. ಆರಂಭದಲ್ಲೇ ಗೆಲುವನ್ನ ಖಚಿತಪಡಿಸಿದರು. ಅದರಲ್ಲಿಯೂ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಕೇವಲ 23 ಎಸೆತಗಳಲ್ಲೇ ಅರ್ಧಶತಕ ಪೂರೈಸಿದರು. ನಿನ್ನೆ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಬಾರಿಸಿದರೆ ಇಂದು ಹಿಟ್ ಮ್ಯಾನ್ ಅರ್ಧಶತಕ ಸಿಡಿಸಿದರು. ಇದರೊಂದಿಗೆ ಇಂಡಿಯನ್ ಕ್ರಿಕೆಟ್ ಅಭಿಮಾನಿಗಳಿಗೆ ಇಬ್ಬರು ದಿಗ್ಗಜರ ಫಾರ್ಮ್ ಖುಷಿ ಕೊಟ್ಟಿದೆ ಸ್ನೇಹಿತರೆ. ಈ ಮಧ್ಯೆ ರ್ಯಾನ್ ರಿಕಲ್ಟನ್ ಕೂಡ 24 ಎಸೆತಗಳಲ್ಲೇ ಹಾಫ್ ಸೆಂಚುರಿ ಬಾರಿಸಿದರು. ಇವರಿಬ್ಬರು ಕೇವಲ 11.5 ಓವರ್ಗಳಲ್ಲಿ 148 ರನ್ಗಳ ಜೊತೆಯಾಟವನ್ನ ಕಟ್ಟುವ ಮೂಲಕ ಕೆಕೆಆರ್ ಬೌಲರ್ಗಳನ್ನ ಧ್ವಂಸ ಮಾಡಿದರು ಸ್ನೇಹಿತರೆ. ಇವರಿಬ್ಬರೇ ಪಂದ್ಯವನ್ನ ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಅದ್ಯಾಗೋ ಅಂತಿಮವಾಗಿ ರೋಹಿತ್ ಶರ್ಮಾ 38 ಎಸೆತಗಳಿಂದ 78 ಹಾಗೂ ರ್ಯಾನ್ ರಿಕಲ್ಟನ್ 43 ಎಸೆತಗಳಿಂದ 81 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಕೊನೆಗೆ ಮುಂಬೈ ಇಂಡಿಯನ್ಸ್ 19.1 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡುವುದರೊಂದಿಗೆ ಈ ಪಂದ್ಯದಲ್ಲಿ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮುಖ್ಯವಾಗಿ ಮುಂಬೈ ಕೂಡ ಟೂರ್ನಿನ ಗೆಲುವಿನೊಂದಿಗೆ ಶುರು ಮಾಡಿದೆ.